ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂತ ಸರ್ಕಸ್ಸು ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇವತ್ತೇ ಸಚಿವರ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ರಾತ್ರಿ 8 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿಯವರ ಜೊತೆಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಬಿ.ಕೆ. ಹರಿಪ್ರಸಾದ್ ಇವರು ಚರ್ಚೆ ನಡೆಸ್ತಾರೆ. ಸಂಸತ್ ಕಲಾಪ ಇರೋದ್ರಿಂದ ರಾತ್ರಿ ಸಮಯ ಫಿಕ್ಸ್ ಆಗಿದೆ. ರಾತ್ರಿ 8ಕ್ಕೆ ಸಮಯ ನಿಗದಿಯಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್. ಈಗಾಗಲೇ ಜಿಲ್ಲಾವಾರು, ಸಮುದಾಯವಾರು, ಹಿರಿತನ, ಯುವಕರು ಈ ಎಲ್ಲ ಮಾನದಂಡಗಳ ಅನ್ವಯ ಪಟ್ಟಿ ರೆಡಿಯಾಗಿದೆ. ಫೈನಲ್ ಡಿಸಿಷನ್ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ತಾರೆ. 20 ಸಚಿವ ಸ್ಥಾನ ಖಾಲಿ ಇರೋದು, 20ಕ್ಕೆ 20 ಭರ್ತಿ ಮಾಡ್ತಾರ, 2 ಖಾಲಿ ಉಳಿಸ್ಕೊಳ್ತಾರ, ಇದೆಲ್ಲ ಕುತೂಹಲ ಇರೋದು. ಹೊಸಬರಿಗೆ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ, ಹೊಸತನ ಹೆಂಗಿರುತ್ತೆ ಕ್ಯಾಬಿನೆಟ್ ಅಲ್ಲಿ. 60-40 ಫಾರ್ಮುಲಾ ಅಂತ ಆರಂಭದಲ್ಲಿ ಹೇಳಲಾಯಿತು, ನಂತರ ಆದ್ರೂ 50-50 ಬಂತು. ಸೊ ಈಗ ಹೈಕಮಾಂಡ್ ಏನು ಯೋಚನೆ ಮಾಡಿದೆ, ಕಳೆದ ಕ್ಯಾಬಿನೆಟ್ ಅಲ್ಲಿ ಇದ್ದಂಥ ಪ್ರಭಾವಿಗಳಿಗೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಈ ಕ್ಯಾಬಿನೆಟ್ ಅಲ್ಲಿ. ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರನ್ನ ತಮ್ಮ ರಾಜಕೀಯ ಜೀವನದಲ್ಲಿ ನೆರಳಿನಂತೆ ಅನುಸರಿಸಿಕೊಂಡು ಬಂದಂತ ಪ್ರಮುಖರನ್ನ ಮತ್ತೊಮ್ಮೆ ಕ್ಯಾಬಿನೆಟ್ ಸೇರಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಡಿ.ಕೆ. ಶಿವಕುಮಾರ್ ತಮಗೆ ಬಯಸಿದ ರೀತಿಯಲ್ಲಿ ತಮ್ಮವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಕ್ಯಾಂಡಿಡೇಟ್ಗಳನ್ನ ಕ್ಯಾಬಿನೆಟ್ಗೆ ಸೇರಿಸುವಂತ ಪ್ರಯತ್ನವನ್ನು ಮಾಡ್ತಾರಾ? ಹೈಕಮಾಂಡ್ ಬಯಸುವಂತ ಅಭ್ಯರ್ಥಿಗಳು ಯಾರೆಲ್ಲ? ಸರ್ವೆ ಆಗಿದೆ ಅಂತ ಒಂದು ಮಾಹಿತಿ ಇತ್ತು, ರಾಜ್ಯದಲ್ಲಿ ಸರ್ವೆ ಮಾಡಲಾಗಿದೆ, ಕ್ರಿಯಾಶೀಲ ಶಾಸಕರು ಯಾರು ಅಂತ. ಸೊ ಅದನ್ನು ಕನ್ಸಿಡರ್ ಮಾಡಲಾಗತ್ತಾ? ಇದೆಲ್ಲ ಪ್ರಶ್ನೆಗಳಿದಾವೆ. 20 ಸಚಿವ ಸ್ಥಾನ ಯಾರ್ಯಾರಿಗೆ ಅವಕಾಶ ಸಿಗತ್ತೆ, ಯಾವ ರೀತಿ ಅವಕಾಶ ಸಿಗತ್ತೆ, ಜೊತೆಗೆ ಸ್ಪೀಕರು, ಸಭಾಪತಿ, ಉಪಸಭಾಪತಿ ಈ ಹುದ್ದೆಗೆ ಸಂಬಂಧಿಸಿದಂತೆಯೂ ಕೂಡ ನಿರ್ಧಾರ ಇವತ್ತೇ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಇನ್ನು ಪೋರ್ಟ್ಫೋಲಿಯೋ ರೀಶಫಲ್ ಬಗ್ಗೆಯೂ ಕೂಡ ಕೆಲ ಸಚಿವರು ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಮುನಿಯಪ್ಪ ಪೋರ್ಟ್ಫೋಲಿಯೋನೇ ಬದಲಾಯಿಸಬೇಕು ಅಂತ. ಸೊ ಇದರ ಬಗ್ಗೆ ಏನಾದರೂ ನಿರ್ಧಾರಗಳಾಗುತ್ತಾ ಇವತ್ತು? ಸೊ ಇದೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಇವತ್ತು ಫೈನಲ್ ಆದರೆ ಗುರುವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀಬಹುದು ಅಂತ. ಆದರೆ ಗುರುಪೂರ್ಣಿಮೆಯ ಕಾರ್ಯಕ್ರಮ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರನ್ನ ಕರೆತರೋದಕ್ಕೆ ವಿಶೇಷ ವಿಮಾನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವಿಶೇಷ ವಿಮಾನದಲ್ಲಿ ಒಂದು ವೇಳೆ ಇವತ್ತು ಕ್ಲಿಯರೆನ್ಸ್ ಸಿಕ್ಕಿದ್ರೆ, ಹೈಕಮಾಂಡ್ ಕ್ಲಿಯರೆನ್ಸ್ ಸಿಕ್ಕರೆ, ಪಟ್ಟಿ ಫೈನಲ್ ಆದ್ರೆ ನಾಳೆ ಅಥವಾ ನಾಡಿದ್ದು, ಮೋಸ್ಟ್ ಪ್ರೊಬಬ್ಲಿ ನಾಡಿದ್ದು ಗುರುವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀಬಹುದು. ಆ ರೀತಿ ಏನಾದರೂ ಆದರೆ ರಾಜ್ಯಪಾಲರ ಲಭ್ಯತೆಯ ಸಮಸ್ಯೆ ಆಗೋದಿಲ್ಲ. ರಾಜ್ಯಪಾಲರು ಬರ್ತಾರೆ, ವಿಶೇಷ ವಿಮಾನದ ಮುಖಾಂತರ ಬರ್ತಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟು ಸರ್ಕಾರ ಪ್ರಮಾಣ ವಚನಕ್ಕೆ ರಾಜ್ಯಪಾಲರ ಅಥವಾ ಲೋಕಭವನದ ಮನವಿಯನ್ನ ಮಾಡಿಕೊಟ್ರೆ ರಾಜ್ಯಪಾಲರು ವಿಶೇಷ ವಿಮಾನದ ಮುಖಾಂತರ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಸದ್ಯ ದೆಹಲಿಯಲ್ಲಿ ಏನಾಗ್ತಾ ಇದೆ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಿಸಿದಂತೆ ಸದ್ಯದ ಅಪ್ಡೇಟ್ ಏನು ಇದಕ್ಕೆ ಸಂಬಂಧಿಸಿ? ರಕ್ಷತ್, ಎಲ್ಲ ಅಪ್ಡೇಟ್ಗೂ ಕೂಡ ನಾವು ರಾತ್ರಿ 8 ಗಂಟೆಯ ಸಭೆಗೆ ಕಾಯಬೇಕಾಗಿರುವಂಥದ್ದು. ಇವತ್ತು ಬಹುತೇಕ ಕ್ಲೈಮ್ಯಾಕ್ಸ್ ಏನು ಹಂತಕ್ಕೆ ಬಂದಿದೆ ಅದಕ್ಕೆ ಒಂದು ಅಂತಿಮ ಮುದ್ರೆ ಬೀಳುವಂಥ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ನಿನ್ನೆಯ ತನಕವೂ ಕೂಡ ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು. ಆ ಪಾರ್ಲಿಮೆಂಟ್ ಕಲಾಪದಲ್ಲಿ, ಸಂಸತ್ ಕಲಾಪದಲ್ಲಿ ಭಾಗವಹಿಸುವ ಸಲುವಾಗಿ ಮತ್ತೆ ಪ್ರತಿಭಟನೆ, ಹಾಗೆ ಮುಂದೂಡಿಕೆ ಇವೆಲ್ಲವೂ ಕೂಡ ಇತ್ತು. ಆದರೆ ಇವತ್ತು ಕಲಾಪದಲ್ಲಿ ಚರ್ಚೆಗೆ ಜಾಸ್ತಿ ಒತ್ತು ನೀಡಲಾಗಿದೆ ಮತ್ತು ಅದಕ್ಕೆ ಇಬ್ಬರೂ ಒಪ್ಕೊಂಡಿದ್ದಾರೆ, ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು. ಸ್ಪೀಕರ್ ಅವರ ಸಂಧಾನದ ಮೇರೆಗೆ ಇಬ್ಬರೂ ಕೂಡ ಚರ್ಚೆಗೆ ಒಪ್ಪಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಸುಗಮವಾಗಿ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ
ಅಭಿಪ್ರಾಯಗಳನ್ನು ಸಂಸತ್ನಲ್ಲಿ ಮಂಡಿಸ್ತಾರೆ. ಹಾಗಾಗಿ ಅಲ್ಲಿ ಸುಗಮ ಆಯಿತು ಅಂತ ಅಂದರೆ ಇಲ್ಲಿ 5 ಗಂಟೆ 6 ಗಂಟೆ ಹೊತ್ತಿಗೆ ಎಲ್ಲವೂ ಕೂಡ ತಿಳಿಯಾಗುತ್ತೆ. ಚರ್ಚೆ ನಡೆದರೂ ಕೂಡ ಪ್ರಮುಖರೆಲ್ಲರೂ ಭಾಗವಹಿಸಿ 8 ಗಂಟೆಯ ಹೊತ್ತಿಗೆ ಪುನಃ ಇಲ್ಲಿ ಹಿಂದಿರುಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಮೈಸೂರಿಗೆ ಹೋಗಿದ್ದಾರೆ. ಅವರು ಮತ್ತೆ ಸಂಜೆಯ ಅಷ್ಟೊತ್ತಿಗೆ ಮತ್ತೆ ದೆಹಲಿಯನ್ನು ತಲುಪಲಿದ್ದಾರೆ. ಹಾಗಾಗಿ ಅವರ ಬಂದ ಕೂಡಲೇ ಒಂದು ಸಭೆ ಆಗುತ್ತೆ. ಈ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಹೈಕಮಾಂಡ್ ಪ್ರಮುಖ ನಾಯಕರು ಕೂಡ ಇರ್ತಾರೆ. ರಾಹುಲ್ ಗಾಂಧಿ ಆದಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸುರ್ಜೇವಾಲಾ, KC ವೇಣುಗೋಪಾಲ್, ಮತ್ತು ಕರ್ನಾಟಕದ ತ್ರಿಮೂರ್ತಿಗಳಾದಂಥ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು ಎಲ್ಲರೂ ಇರ್ತಾರೆ. ಹಾಗಾಗಿ ಈ ಸಭೆಯಲ್ಲಿ ಅಂತಿಮಗೊಳಿಸಲಾಗುತ್ತದೆ ಅನ್ನುವಂಥದ್ದು. ನಿನ್ನೆ ರಾತ್ರಿ 8 ಗಂಟೆಗೂ ಸಹ ಸಭೆ ಫಿಕ್ಸ್ ಆಗಿತ್ತು. 1-to-1 ಮಾತುಕತೆ ಅನ್ನುವಂಥದ್ದು ಕೂಡ ಎಲ್ಲ ಆಗಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಆ ಎಲ್ಲ ಸಭೆಗಳನ್ನು ರದ್ದುಗೊಳಿಸಿ ಒಮ್ಮೆಲೆ ಕ್ಲಿಯರ್ ಮಾಡೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ಸಭೆ ನಿಗದಿಯಾಗಿರುವಂಥದ್ದು. ಇದರ ಜೊತೆಗೆ ಈ ತನಕ ತಯಾರಿಸಿರುವಂಥ ಅಂದರೆ ಬೆಂಗಳೂರಿನಲ್ಲಿ ಈ 5 ನಾಯಕರ ಕುರಿತು ಚರ್ಚೆ ಮಾಡಿದ್ರು. ಮತ್ತು ಈ 1:3 ಒಂದು ಲೀಸ್ಟನ್ನು ಕೂಡ ಸಬ್ಮಿಟ್ ಆಗಿತ್ತು. ಇವೆಲ್ಲವನ್ನೂ ಕೂಡ ಅಳೆದು ತೂಗಿ ಒಂದು ಪಟ್ಟಿಯನ್ನು ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರು ಸಿದ್ಧಪಡಿಸಿದ್ದಾರೆ. ಇದಕ್ಕೆ 3 ನಾಯಕರಿಂದ ಅಂದರೆ ಕರ್ನಾಟಕದ 3 ನಾಯಕರಿಂದ ತಕರಾರು ಇಲ್ಲದ, ಅಂದರೆ ಯಾವುದೋ ಒಂದು ಹೆಸರಿಗೆ ಬರುತ್ತೆ, ಈ ಹೆಸರಿಗೆ ನನ್ನ ತಕರಾರಿಲ್ಲ ಅನ್ನುವಂಥ ಅಭಿಪ್ರಾಯ ಯಾವ್ಯಾವ ವ್ಯಕ್ತ ಆಗಿದಾವೋ ಅವೆಲ್ಲವೂ ಕೂಡ ಫೈನಲ್ ಲೀಸ್ಟಲ್ಲಿ ಬಂದಾಗಿದೆ. ಅದಕ್ಕೆ ಹೆಚ್ಚು ಕಡಿಮೆ 15ರಿಂದ 18 ಹೆಸರುಗಳು ಓಕೆ ಆಗಿದ್ದಾವೆ 3 ಕಡೆಯಿಂದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದೇ ಅಂದುಕೊಂಡಂತೆ. ಆದರೆ ಇನ್ನು 2-3 ಹೆಸರುಗಳು ಒಂದಷ್ಟು ತಕರಾರಿದೆ. ಅದು ಫೈನಲ್ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಕಾಲ್ ತಗೊಳ್ತಾರೆ ಅನ್ನುವಂಥ ಮಾಹಿತಿಗಳು ಈಗ AICCಯಿಂದ ಸಿಗ್ತಾ ಇರುವಂಥದ್ದು. ಹಾಗಾಗಿ ಇದೆಲ್ಲವೂ ಕಸರತ್ತು ನಡೆದರೆ ಇವತ್ತು ರಾತ್ರಿಗೆ ಅಂತಿಮಗೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆ ಸಭೆಗೋಸ್ಕರ ಎಲ್ಲರೂ ಕೂಡ ಆಕಾಂಕ್ಷಿಗಳಿರ್ಬೋದು, ಮತ್ತು ಈವನ್ CM DK ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆ ಒಂದು ಸಭೆ ನಡೆದರೆ ಈ ಕರ್ನಾಟಕದ ಸಂಪುಟ ವಿಸ್ತರಣೆ ಕಸರತ್ತು ಬಹುತೇಕ ಇವತ್ತು ಅಂತಿಮಗೊಳ್ಳುತ್ತೆ. ಅದರಂತೆ ಇವತ್ತೇನಾದರೂ ಪಟ್ಟಿ ಅಂತಿಮಗೊಂಡ್ರೆ ಗುರುವಾರ ಬಹುತೇಕ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದ್ದಾವೆ. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.